I am Kaviraj from scoringtarget.com. In today's session, we are going to solve assessment exam model question paper 2 for 9th standard students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮೌಲ್ಯಾಂಕನ ಪರೀಕ್ಷೆಯ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು ಒಂದು ಇಲಾಖೆಯಿಂದ ಪ್ರಕಟಿಸಿದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಓನ್ ಆಗಿ ತಯಾರು ಮಾಡಿದಂಥ ಪ್ರಶ್ನೆ ಪತ್ರಿಕೆ ಎರಡನ್ನು ಸಾಲ್ವ್ ಮಾಡಿದ್ವಿ. ಇವತ್ತು ನಾವು ಸಾಲ್ವ್ ಮಾಡ್ತಿರೋದು ಈ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ ಮೂರನೇದು. ಇದು ನಾವು ನುರಿತವಾದ ಶಿಕ್ಷಕರಿಂದ ಚರ್ಚೆ ಮಾಡಿ ಇದನ್ನು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದೀವಿ. ಈ ಪ್ರಶ್ನೆ ಪತ್ರಿಕೆ ಇಲಾಖೆಯ ಮಾದರಿಯ ಥರನೇ ಇರುತ್ತೆ, ಪ್ರಶ್ನೆಗಳು ಚೇಂಜ್ ಆಗಿರುತ್ತೆ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ನಿಮಗೆ ಸ್ಕ್ರೀನ್ ಮೇಲೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಡೌನ್ಲೋಡ್ ಮಾಡ್ತಕ್ಕಂಥ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಈಗಾಗಲೇ ಇಲಾಖೆಯದ್ದು ಮತ್ತು ನಾವು ಪ್ರಿಪೇರ್ ಮಾಡಿದಂಥ ಎರಡು ಮಾದರಿ ಒಟ್ಟಾರೆ 3 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಗಳಿವೆ. ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀವಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಇಲ್ಲಿ 80 ಅಂಕದ ಪ್ರಶ್ನೆ ಪತ್ರಿಕೆ ಇದೆ, ಸಬ್ಜೆಕ್ಟ್ ಇಂಗ್ಲೀಷು. ನಾನು ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಮಾತ್ರ ನಾನು ಓದ್ತಾ ಹೋಗ್ತೀನಿ, ಯಾಕಂದರೆ 80 ಅಂಕದ ಇಡೀ ಪ್ರಶ್ನೆ ಪತ್ರಿಕೆ ನಮಗೆ ಡಿಸ್ಕಸ್ ಮಾಡೋದು ವಿಡಿಯೋ ತುಂಬ ಲೆಂದಿ ಆಗುತ್ತೆ, ಅದಕ್ಕಾಗಿ ನಾನು ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲು ಫಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 1 ಏನಿದೆ, ಇಲ್ಲಿ 1 ಅಂಕದ್ದು 10 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದಿ ಅಬೋವ್ ಸೆಂಟೆನ್ಸ್ ಈಸ್. ಸೊ ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ಅಂತಕ್ಕಂಥ ಒಂದು ಸೆಂಟೆನ್ಸ್ ಏನಿದೆ, ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಇದೆ. ಇಲ್ಲಿ ಆಪ್ಷನ್ ಎ, ಬಿ, ಸಿ, ಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಸೊ ಕೀ ಆನ್ಸರ್ ನೋಡ್ಕೊಂಬರೋಣ. ಸರಿಯಾದ ಉತ್ತರ ಆಪ್ಷನ್ ಎ, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್. ನೆಕ್ಸ್ಟ್ ಎರಡನೇ ಪ್ರಶ್ನೆ, ದ ವರ್ಡ್ ವಿಚ್ ಕೊಲೊಕೇಟ್ಸ್ ವಿತ್ ವೀಲ್ ಈಸ್. ಈ ವೀಲ್ ಅಂತಕ್ಕಂಥ ಪದಕ್ಕೆ ಯಾವ ಪದ ಕೊಲೊಕೇಟ್ ಆಗುತ್ತೆ, ಜೋಡಿ ಪದ ಯಾವುದು? ಸೊ ಪೇಪರ್, ಬುಕ್, ಟೇಬಲ್, ಚೇರ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಚೇರ್, ವೀಲ್ ಚೇರ್. ಮೂರನೇ ಪ್ರಶ್ನೆ, ದ ವರ್ಡ್ ವಿಚ್ ಹ್ಯಾಸ್ 1 syllable ಈಸ್. 1 syllable ಇದ್ದಂಥ ಪದ ಯಾವುದು? ಫ್ರೆಂಡ್. ಆಪ್ಷನ್ ಎ, ಫ್ರೆಂಡ್. ಸೊ ನೆಕ್ಸ್ಟ್ ನಾವು ಈಗ 4ನೇ ಪ್ರಶ್ನೆ, ಹಿ ವಾಸ್ ಗಿವಿಂಗ್ ಅ ಲೆಕ್ಚರ್. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್. ಇದರಲ್ಲಿ ಪ್ಯಾಸಿವ್ ವಾಯ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಹಿ ವಾಸ್ ಗಿವಿಂಗ್ ಅ ಲೆಟರ್, ಇದು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ, ಅ ಲೆಕ್ಚರ್ ವಾಸ್ ಬೀಯಿಂಗ್ ಗಿವನ್ ಬೈ ಹಿಮ್. 5ನೇ ಪ್ರಶ್ನೆ, ಆನಂದ್ ಬಿ ಪ್ಲಸ್ ಬ್ರಿಂಗ್ ಅ ನ್ಯೂ ಬುಕ್ ಫಾರ್ ಎಕ್ಸಾಮ್. ಸೊ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಟೆನ್ಸ್ನ ಯಾವ ಒಂದು ವರ್ಬ್ ಫಾರ್ಮನ್ನು ತುಂಬ್ತೀರಾ ಅಂತ ಪ್ರಶ್ನೆ ಇದೆ. ಸೊ ಏನಿದೆ ಅಂತ ಕೀ ಆನ್ಸರ್ ನೋಡ್ಕೊಂಬರೋಣ. 5ನೇ ಪ್ರಶ್ನೆದು ಆಪ್ಷನ್ ಸಿ, ಈಸ್ ಬ್ರಿಂಗಿಂಗ್, ಪ್ರೆಸೆಂಟ್ ಕಂಟಿನ್ಯೂವಲ್ಲಿ. ಸೊ 6ನೇ ಪ್ರಶ್ನೆ, ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ಫಾರ್ಮ್ ದ ಅಪೋಸಿಟ್ ಆಫ್ ವೊಕೇಶನ್ ಈಸ್. ಸೊ ಯಾವ ಪ್ರಿಫಿಕ್ಸ್ ಹಚ್ಚಿದರೆ ವೊಕೇಶನ್ ಅಂತಕ್ಕಂಥ ಪದಕ್ಕೆ ಅಪೋಸಿಟ್ ವರ್ಡ್ ಆಗುತ್ತೆ? ಸೊ 6ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ನಾನ್ ವೊಕೇಶನ್, ನಾನ್ ವೊಕೇಶನ್. 7ನೇ ಪ್ರಶ್ನೆ, ಸ್ಪಂದನ ವೆಂಟ್ ಟು ಬ್ರಿಂಗ್ ಕಾಫಿ. ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. ಈ ಕಾಫಿ ಅಂತಕ್ಕಂಥ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಪ್ರಶ್ನೆ ಇದೆ. ಸೊ ಉತ್ತರ ನೋಡ್ಕೊಂಬರೋಣ. 7ನೇದು ಆಪ್ಷನ್ ಸಿ, ನೌನ್. ಸೊ ನೆಕ್ಸ್ಟ್ 8ನೇ ಪ್ರಶ್ನೆ, ಹಿ ಬ್ರಾಟ್ ವಾಟರ್ ಟು ಡ್ಯಾಶ್ ಫೈರ್. ದ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಪುಟ್ ಆಫ್ ಅಂತ ಆನ್ಸರ್ ಆಗುತ್ತೆ, ಅಂದರೆ ಪುಟ್ ಆಫ್, ಪುಟ್ ಔಟ್. ಪುಟ್ ಔಟ್ ಅಂದರೆ ಆರಿಸೋದು, ಆಪ್ಷನ್ ಬಿ. ನೆಕ್ಸ್ಟ್ 9ನೇ ಪ್ರಶ್ನೆ, ನೋ ಅದರ್ ಕಾಂಟಿನೆಂಟ್ ಈಸ್ ಆ್ಯಸ್ ಬಿಗ್ ಆ್ಯಸ್ ಏಷ್ಯಾ. ಈ ಸೆಂಟೆನ್ಸನ್ನು ಕಂಪೇರಿಟಿವ್ ಡಿಗ್ರಿ ಫಾರ್ಮಲ್ಲಿ ಮಾಡಬೇಕು. ಸೊ ಕೀ ಆನ್ಸರ್ ನೋಡ್ಕೊಂಬರೋಣ. 9ನೇ ಪ್ರಶ್ನೆದು ಆಪ್ಷನ್ ಎ, ಅಂದರೆ ಏಷ್ಯಾ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಕಾಂಟಿನೆಂಟ್. ಸೊ 10, ಇಫ್ ಯು ಹ್ಯಾಡ್ ಸ್ಪೋಕನ್ ವೆಲ್ ಇನ್ ಸ್ಪೀಚ್ ಕಾಂಪಿಟೇಷನ್ ಯು ಡ್ಯಾಶ್ ಗಾಟ್ ಮೋರ್ ಫಸ್ಟ್ ಪ್ರೈಸ್. ಕರೆಕ್ಟ್ ಇಫ್ ಕ್ಲಾಸ್ ಯಾವುದು ಅಂತ ಪ್ರಶ್ನೆ ಇದೆ. ಇಫ್ ಕ್ಲಾಸನ್ನು ತುಂಬಬೇಕು. ನೀವು ಕರೆಕ್ಟಾಗಿ ಸ್ಪೀಚ್ ಕಾಂಪಿಟೇಷನಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿದರೆ, ಚೆನ್ನಾಗಿ ಮಾತಾಡಿದರೆ, ವುಡ್ ಹ್ಯಾವ್ ಗೆಟ್ ದ ಪ್ರೈಸ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ವುಡ್ ಹ್ಯಾವ್. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಬರೆಯೋಕ್ಕೆ ಆನ್ಸರ್ ಅಂತ ನಾನು ಇಲ್ಲಿ ಸ್ಪೇಸನ್ನು ಕೊಡ್ತೀನಿ. ಸೊ ಇಲ್ಲೇ ಕೂಡ ನೀವು ಉತ್ತರವನ್ನು ಬರೀಬೋದು.
ಈಗ ಮೇನ್ ಕ್ವೆಶನ್ ನಂಬರ್ 2 ಅಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಫ್ರಮ್ 11 to 30 ಇನ್ ದ ಸ್ಪೇಸ್ ಪ್ರೊವೈಡೆಡ್. ಸೊ 1 ಅಂಕದ 10 ಪ್ರಶ್ನೆಗಳಿವೆ. ಇಲ್ಲಿ ರೀಡ್ ದ ಪ್ಯಾಸೇಜ್ ಗಿವನ್ ಬಿಲೋ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 11 to 30. ಸೊ ಈ ಪ್ಯಾಸೇಜನ್ನು ಓದ್ಕೊಂಡು 11ರಿಂದ 13ರವರೆಗೆ ಪ್ರಶ್ನೆಗಳು ಈ ಪ್ಯಾಸೇಜ್ ಮೇಲೆ ಇರುತ್ತೆ, ಓದ್ಕೊಂಡು ಬರೀರಿ ಅಂತ. ಸೊ ನೋಡಿ, ಯುಧಿಷ್ಠಿರ ಸೆಂಟ್ ಹಿಮ್ ಟು ಫೆಚ್ ಸಮ್ ವಾಟರ್ ಟು ಡ್ರಿಂಕ್. Nakula was glad when he got to the place and saw that there was a pool. He was very thirsty himself and so thought of quenching his thirst first before taking water in the quarry for his brothers. But no sooner did he dip his hand in the transparent water, he heard a voice of Yaksha, "Stop, Nakula, do not drink. This pool belongs to me, O son of Madri. Answer my questions and then drink the water." ಇಲ್ಲಿ ಪ್ರಶ್ನೆ 11, ಹೂ ಈಸ್ ದ ಸನ್ ಆಫ್ ಮಾದ್ರಿ? ಮಾದ್ರಿಯ ಮಗ ಇಲ್ಲಿ ಯಾರು ಅಂತ ಪ್ರಶ್ನೆ ಇದೆ. ಸೊ 11ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ನಕುಲ. 12ನೇ ಪ್ರಶ್ನೆ, ಸ್ಟಾಪ್ ನಕುಲ, ಡು ನಾಟ್ ಡ್ರಿಂಕ್, ದಿಸ್ ಪೂಲ್ ಬಿಲಾಂಗ್ಸ್ ಟು ಮೀ. ಹೂ ಈಸ್ ಮೀ ರೆಫರ್ಡ್ ಹಿಯರ್? ನಕುಲ, ನಿಲ್ಲು, ನೀರು ಕುಡಿಬೇಡ, ಈ ನೀರಿನ ಕೊಳ ನಂದು ಅಂತ. ಇಲ್ಲಿ ನಂದು ಅಂದರೆ ಮೀ ಅಂದರೆ ಯಾರು? ಮೀ ಅಂದರೆ ಯಕ್ಷ. 13ನೇ ಪ್ರಶ್ನೆ, ವೈ ವಾಸ್ ನಕುಲ ಸ್ಟಾಪ್ಡ್ ಟು ಡ್ರಿಂಕ್ ವಾಟರ್? ನಕುಲ ನೀರು ಕುಡಿಯೋದನ್ನು ಯಾಕೆ ಸ್ಟಾಪ್ ಮಾಡ್ದ? ನೋಡಿ, ಟು ವೆಯ್ಟ್ ಫಾರ್ ಫ್ರೆಶ್ ವಾಟರ್, ಟು ಆನ್ಸರ್ ಕ್ವೆಶನ್ಸ್, ಟು ಪೇ ಫಾರ್ ಫೀಸ್ ಆಫ್ ವಾಟರ್, ಟು ಗೋ ಫಾರ್ ಅನದರ್ ಪೂಲ್. ಅಂದರೆ ನಕುಲನಿಗೆ ನೀರು ಕುಡಿಯೋದು ಸ್ಟಾಪ್ ಮಾಡೋದಂತ ಯಾಕೆ ಹೇಳಿದ್ರು ಅಂದರೆ ಟು ಆನ್ಸರ್ ಕ್ವೆಶನ್ಸ್. ಸೊ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಏನಿದೆ, ಸ್ಟಡಿ ದ ಫಾಲೋಯಿಂಗ್ ಪಿಕ್ಚರ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 14 ಆ್ಯಂಡ್ 15. ಸೊ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ, ಆ ಚಿತ್ರಕ್ಕೆ ಸಂಬಂಧಪಟ್ಟಂಥ 14 ಮತ್ತು 15ನೇ ಪ್ರಶ್ನೆಯನ್ನು ಉತ್ತರಿಸಬೇಕು. ಇಲ್ಲೊಂದು ಕ್ಲೂಸ್ ಇದೆ. ದಿಸ್ ಪಿಕ್ಚರ್ ಈಸ್ ಫ್ರಾಮ್ ದ ಪೋಯಮ್ ಉಪಗುಪ್ತ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಸೊ ಉಪಗುಪ್ತ ಪೋಯಮ್ನ ಒಂದು ಚಿತ್ರ ಇದೆ. ಹೂ ವಾಸ್ ಸ್ಲೀಪಿಂಗ್ ಆನ್ ದಿ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ? ಮಥುರಾ ಸಿಟಿನ ಒಂದು ಪಕ್ಕದಲ್ಲಿ ನೆಲದ ಮೇಲೆ ಯಾರು ಮನ್ಕೊಂಡಿದ್ರು ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಉಪಗುಪ್ತ. ಇನ್ನೊಂದು ಪ್ರಶ್ನೆ, ಡ್ಯಾಶ್ ವಾಸ್ ಅ ಡ್ಯಾನ್ಸಿಂಗ್ ಗರ್ಲ್ ಹೂ ವೇಕ್ ಹಿಮ್ ಅಪ್? ಸೊ ಆತನಿಗೆ ತುಳಿದು ಎಬ್ಬಿಸಿದಂಥ ಆ ಒಂದು ಡ್ಯಾನ್ಸಿಂಗ್ ಗರ್ಲ್ ಯಾರು ಅಂತ ಪ್ರಶ್ನೆ ಇದೆ. ಇಲ್ಲಿ ಕೂತ್ಕೊಂಡಲ್ಲ ಇವಳು, ಸಿ ವಾಸವ್ ದತ್ತ. ನೆಕ್ಸ್ಟ್ ಇದಾದ ನಂತರ ಮತ್ತೊಂದು ಪ್ಯಾಸೇಜ್ ಇದೆ. ರೀಡ್ ಪ್ಯಾಸೇಜ್ ಗಿವನ್ ಬಿಲೋ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 16 to 18. 16ರಿಂದ 18ರವರೆಗೆ ಪ್ರಶ್ನೆಗಳು ಈ ಪ್ಯಾಸೇಜ್ ಮೇಲಿವೆ. ಇದು 3 ಕ್ವೆಶನ್ಸ್ ಪಾಠದಿಂದ ಇದೊಂದು ಪ್ರಶ್ನೆ ಇದೆ. Here someone's come running, said the hermit. The king turned around and saw a bearded man running towards them. His hands were pressed against his stomach from which blood was flowing. When he reached the king, he fainted and fell to the ground. The king and the hermit moved the man's clothing and found a large wound in his stomach. The king washed and covered it with its handkerchief, but the blood would not stop flowing. The king redressed the wound until at last the bleeding stopped. How did the king treat the wounded person? ಗಾಯಗೊಂಡ ವ್ಯಕ್ತಿಯನ್ನು ರಾಜ ಹೇಗೆ ಉಪಚರಿಸಿದ ಅಂತ ಪ್ರಶ್ನೆ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಬೈ ವಾಷಿಂಗ್ ವಿತ್ ಹ್ಯಾಂಡ್ ಕರ್ಚೀಫ್. 17ನೇ ಪ್ರಶ್ನೆ, ಹಿಯರ್ ಕಮ್ಸ್ ಸಮ್ ಒನ್ ರನ್ನಿಂಗ್, ಹೂ ಈಸ್ ದ ಸ್ಪೀಕರ್? ಈ ಕಡೆಗೆ ಯಾರೋ ಓಡ್ತಾ ಬರ್ತಾ ಇದ್ದಾರೆ ಅಂತ ಯಾರು ಹೇಳಿದ್ರು? ಆಪ್ಷನ್ ಬಿ, ಹೆರ್ಮಿಟ್. 18ನೇ ಪ್ರಶ್ನೆ, ಹಿಸ್ ಹ್ಯಾಂಡ್ಸ್ ವೇರ್ ಪ್ರೆಸ್ಡ್ ಅಗೇನ್ಸ್ಟ್ ಹಿಸ್ ಸ್ಟೊಮೆಕ್, ಹೂ ಈಸ್ ಹಿಸ್ ರೆಫರ್ಡ್ ಹಿಯರ್? ಆತ ತನ್ನ ಹೊಟ್ಟೆಗೆ ಜೋರಾಗಿ ತನ್ನ ಕೈಗಳಿಂದ ಹಿಡ್ಕೊಂಡಿದ್ದ. ಇಲ್ಲಿ ಆತ ಅಂದರೆ ಯಾರು? ಇಲ್ಲಿ ಯಾರಂದರೆ ಬಿಯರ್ಡೆಡ್ ಮ್ಯಾನ್. ಇಲ್ಲಿ ನೆಕ್ಸ್ಟ್ ಮೇನ್ ಕ್ವೆಶನ್ ಏನಿದೆ ನೋಡಿ, ರೀಡ್ ದಿ ಫಾಲೋಯಿಂಗ್ ಪೋಯಮ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ಸ್ 19 and 20. ಸೊ ಇಲ್ಲಿ ಚಿಕ್ಕದಾದ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಇಟ್
ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂಥ 2 ಪ್ರಶ್ನೆಗಳಿವೆ. ಗ್ರೇಟ್ಫುಲ್ನೆಸ್ ಒಂದು ಪೊಯಮ್ದಿಂದ ಈ ಪೊಯಮ್ ಇದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಐಸ್ ದಟ್ ಐ ಕ್ಯಾನ್ ಸಿ, ದ ಆ್ಯಕ್ಟಿವಿಟೀಸ್ ದ್ಯಾಟ್ ಕ್ಯಾನ್ ಬಿ ಡನ್ ಬೈ ಮೀ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಇಯರ್ಸ್ ದಟ್ ಐ ಮೇ ಹಿಯರ್, ದ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮೀ ನಿಯರ್. 19ನೇ ಪ್ರಶ್ನೆ, ವೈ ಈಸ್ ದ ಪೊಯೆಟ್ ಗ್ರೇಟ್ಫುಲ್ ಫಾರ್ ಐಸ್? ಕವಿ ಕಣ್ಣುಗಳಿಗೆ ಏಕೆ ಕೃತಜ್ಞನಾಗಿದ್ದರು ಅಂತ. ಇದಕ್ಕೆ ಟು ಸಿ ಆ್ಯಕ್ಟಿವಿಟೀಸ್. 20ನೇ ಪ್ರಶ್ನೆ, ಹೂ ಈಸ್ ದ ಪೊಯೆಟ್ ಗ್ರೇಟ್ಫುಲ್ ಫಾರ್ ಇಯರ್ಸ್? ವೈ ಈಸ್ ದ ಪೊಯೆಟ್ ಗ್ರೇಟ್ಫುಲ್ ಫಾರ್ ಇಯರ್ಸ್? ಕವಿ ಕಿವಿಗಳಿಗೆ ಯಾಕೆ ಕೃತಜ್ಞರಾಗಿದ್ದರು? ಟು ಹಿಯರ್ ಸಾಬಿಂಗ್ಸ್, ಆಪ್ಷನ್ ಡಿ. ಸೊ ಇದಾದ ನಂತರ ಮೇನ್ ಕ್ವೆಶನ್ ನಂಬರ್ 3ರಲ್ಲಿ ಮತ್ತೆ ಒಂದು ಪ್ಯಾಸೇಜ್ ಇದೆ. ಪ್ಯಾಸೇಜ್ಗೆ ಸಂಬಂಧಪಟ್ಟಂಥ ಇಲ್ಲಿ ಎರಡು ಪ್ರಶ್ನೆಗಳಿವೆ, 2 ಅಂಕದ್ದು. ಇದು ಕಪಿಲ್ ದೇವ್ ಅವರ ಒಂದು ಲೈಫ್ ಸ್ಟೋರಿ ಪಾಠದಿಂದ ಇದು ಒಂದು ಪ್ರಶ್ನೆ ಇದೆ, ಮೈ ಬಿಗಿನಿಂಗ್ಸ್ ಪಾಠದಿಂದ. ಇದಾದ ನಂತರ ಮತ್ತೆ ಗೋಲ್ಡನ್ ಗರ್ಲ್ ಪೊಯಮ್ದಿಂದ ಕೂಡ ಒಂದು ನಿಮಗೆ ಪ್ರಶ್ನೆ ಇದೆ. ಮತ್ತೆ ಇದಾದ ನಂತರ ವಾಟ್ ಎವರ್ ವಿ ಡು ಪಾಠದಿಂದ ಒಂದು ಪ್ಯಾಸೇಜ್ ಮತ್ತು ಪ್ರಶ್ನೆ. ನಾನು ಡಿಫ್ರೆಂಟ್ ಆದ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಒಂದು ಸ್ಟಡಿ ದ ಫಾಲೋಯಿಂಗ್ ಪಿಕ್ಚರ್ ಆ್ಯಂಡ್ ರೈಟ್ 4-5 ಸೆಂಟೆನ್ಸಸ್ ಆನ್ ಇಟ್ ಅಂತ ಇದು 3 ಅಂಕದಿದೆ. ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಚಿತ್ರಕ್ಕೆ ಸಂಬಂಧಪಟ್ಟಂತೆ ಏನು ಅನಿಸುತ್ತೆ ನಿಮಗೆ ಇಮ್ಯಾಜಿನೇಷನನ್ನು ಈ ಕೊಟ್ಟಂಥ ಸ್ಪೇಸಲ್ಲಿ ಬರೀಬೇಕು. ಇದಾದ ನಂತರ 31 ಕ್ವೆಶನಲ್ಲಿ ಏನಿದೆ ಅಂದರೆ ರೀಅರೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಅ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ಆ್ಯಂಡ್ ರೈಟ್ ಇಟ್. ಇಲ್ಲಿ ಒಂದು ಸ್ಟೋರಿ ಇದೆ, ಅದನ್ನು 6 ಪಾಯಿಂಟ್ಸಲ್ಲಿ ಕೊಟ್ಟಲಾಗಿದೆ. ಬಟ್ ಈ ಸ್ಟೋರಿ ಏನಿದೆ ಜಿಗ್ಜ್ಯಾಗ್ ಉಲ್ಟಾ ಪಲ್ಟಾ ಮಾಡಿಕೊಟ್ಟಿದ್ದಾರೆ. ಇವುಗಳನ್ನು ಸೀರಿಯಲ್ ಮಾಡಬೇಕು. ಇಲ್ಲಿ ಆಪ್ಷನ್ಸ್ ಕೂಡ ಇರುತ್ತೆ. ಸೊ 31ನೇ ಪ್ರಶ್ನೆ ಆಪ್ಷನ್ ಏನಿದೆ ಅಂತ ಕೂಡ ನೋಡ್ಕೊಂಬರೋಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅಂದರೆ ಮೊದಲನೇದಾಗಿ 3ನೇದ್ದು, ಆಮೇಲೆ 4ನೇದ್ದು, ಈ ಥರ ನಾವು ಸೀರಿಯಲ್ ಮಾಡ್ತಾ ಹೋಗಬೇಕು. ಆನಂತರ 32ನೇ ಪ್ರಶ್ನೆಯಲ್ಲಿ ಕನ್ಸ್ಟ್ರಕ್ಟ್ ಅ ಮೀನಿಂಗ್ಫುಲ್ ಸ್ಟೋರಿ ಬೈ ಯೂಸಿಂಗ್ ದ ಕ್ಲೂಸ್ ಗಿವನ್ ಇದೆ. ಇಲ್ಲಿ 3 ಅಂಕದ ಒಂದು ಕ್ಲೂಸ್ ಇದೆ, ಸ್ಟೋರಿ ಕೊಟ್ಟಿರ್ತಾರೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ಇದರ ಆನ್ಸರ್ ಕೂಡ ಇಲ್ಲಿ ನಾವು ನೋಡ್ತಿದ್ವಿ, ಆನ್ಸರ್ ಇದರಲ್ಲಿದೆ. ಸೊ ನೀವು ಜಸ್ಟ್ ಏನು ಮಾಡಬೇಕು, ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಇಲ್ಲೊಂದು ಪ್ರೊಫೈಲ್ ರೈಟಿಂಗ್ ಇದೆ, 3 ಅಂಕದ್ದು. ಪ್ರೊಫೈಲ್ ರೈಟಿಂಗ್ ಆದ ನಂತರ ನಮಗೆ ಒಂದು 4 ಅಂಕದ ಒಂದು ಎಸ್ಸೆ ರೈಟಿಂಗ್ ಇದೆ. ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಇದೆ, ಗ್ಲೋಬಲ್ ವಾರ್ಮಿಂಗ್ ಇದೆ, ಇಂಪಾರ್ಟೆನ್ಸ್ ಆಫ್ ಯೋಗ ಆ್ಯಂಡ್ ಮೆಡಿಟೇಷನ್ ಇದೆ. ಯಾವುದಾದ್ರೂ ಒಂದು ಎಸ್ಸೆಯನ್ನು ಈ ಕೊಟ್ಟಂಥ ಬಾಕ್ಸಲ್ಲಿ ನೀವು ಬರೀಬೇಕು. ಅದಾದ ನಂತರ ಇಲ್ಲಿ ಒಂದು ಪೊಯಮ್ ಕೊಟ್ಟಿದ್ದಾರೆ, 4 ಅಂಕದಿದೆ, 3 ಸ್ಟಾಲ್ಸ್ ಪೊಯಮ್ ಇದೆ. ಓದ್ಕೊಂಡು ಅದರ ಸಾರಾಂಶವನ್ನು ಈ ಬಾಕ್ಸಲ್ಲಿ ಬರೀಬೇಕು. ಅದಾದ ನಂತರ ಮತ್ತೆ ನಿಮಗೊಂದು ಪ್ಯಾಸೇಜ್ ಇದೆ, ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ರೈಲ್ವೆ ಸ್ಟೇಷನ್ದ ಒಂದು ಅಡ್ವರ್ಟೈಸ್ಮೆಂಟ್ ಇದೆ. ಆ ಅಡ್ವರ್ಟೈಸ್ಮೆಂಟನ್ನು ಓದ್ಕೊಂಡು ಪ್ರಶ್ನೆಗೆ ಉತ್ತರ ಬರೀಬೇಕು. ಇದಾದ ನಂತರ ಪೊಯಮ್ ಇದೆ. ಇಲ್ಲಿ ಒಂದು ಡಿಫ್ರೆಂಟ್ ಆದ ಪ್ರಶ್ನೆ ಇದೆ, ರೀಡ್ ದ ಫಾಲೋಯಿಂಗ್ ಟೇಬಲ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ ಅಂತ. ಇದು 2 ಅಂಕದ ಪ್ರಶ್ನೆ ಇವೆ, ಒಟ್ಟಾರೆ 4 ಅಂಕ. ಇಲ್ಲಿ ಸ್ಟೂಡೆಂಟ್ ಎ ಮತ್ತು ಸ್ಟೂಡೆಂಟ್ ಬಿ ಅವರು ಯಾವ್ಯಾವ ವಿಷಯದಲ್ಲಿ ಎಷ್ಟು ಅಂಕ ತೆಗೆದುಕೊಂಡಿದ್ದಾರೆ ಅಂತ ಪ್ರಶ್ನೆ ಇವೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಇದಾದ ನಂತರ ಇನ್ನೊಂದು ಪ್ರೊಫೈಲ್ ರೈಟಿಂಗ್ ಇದೆ. ಅದಾದ ನಂತರ ಒಂದು ಇಲ್ಲಿ ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಇದೆ, ಅಂದರೆ ರೀಡ್ ದ ಗಿವನ್ ಅಡ್ವರ್ಟೈಸ್ಮೆಂಟ್ ಕೇರ್ಫುಲ್ಲಿ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ, 2 ಅಂಕದ್ದು. ಅಂದರೆ ಇಲ್ಲಿ ಹಾಕ್ಕೊಟ್ಟಂಥ ಅಡ್ವರ್ಟೈಸ್ಮೆಂಟಲ್ಲಿ ವಿವೋ ಮೊಬೈಲ್ ಫೋನ್ ಇದೆ, ದೀಪಾವಳಿ ಆಫರ್ದಿದೆ, ಇಲ್ಲಿ ಸೇಲ್ 30% ಆಫರ್ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ದಾರೆ, ವಿಚ್ ಪ್ರಾಡಕ್ಟ್ ಈಸ್ ಆನ್ ಸ್ಪೆಷಲ್ ಸೇಲ್? ಯಾವ ವಸ್ತುಗಳನ್ನು ವಿಶೇಷವಾಗಿ ಮಾರಲಾಗುತ್ತಿದೆ ಇಲ್ಲಿ ಅಂದರೆ ಮೊಬೈಲ್ ಫೋನ್ಸ್. ಇನ್ನು ಬಿ ಪ್ರಶ್ನೆ, ಹೌ ಮಚ್ ಡಿಸ್ಕೌಂಟ್ ಈಸ್ ಆಫರ್ಡ್ ಆನ್ ದಿಸ್ ಸೇಲ್? ಸೊ ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ? 30% ಡಿಸ್ಕೌಂಟ್. ಇದಾದ ನಂತರ ನಿಮಗೆ ಕೊನೆಗೆ ಒಂದು ಲೆಟರ್ ರೈಟಿಂಗ್ ಇದೆ, 5 ಅಂಕದ್ದು. ರೈಟ್ ಎ ಲೆಟರ್ ಟು ದ ಎಕ್ಸಿಕ್ಯೂಟಿವ್ ಎಂಜಿನಿಯರ್ KPTCL ಕಂಪ್ಲೇನಿಂಗ್ ಅಬೌಟ್ ದಿ ಫ್ರೀಕ್ವೆಂಟ್ ಬ್ರೇಕ್ ಡೌನ್ ಆಫ್ ಪವರ್ ಇನ್ ಯುವರ್ ಸಿಟಿ. ಸೊ ನಿಮ್ಮ KB ಅವರಿಗೆ, KPTCL KB ಅವರಿಗೆ ಪತ್ರ ಬರೆದು ನಿಮ್ಮ ಒಂದು ಏರಿಯಾದಲ್ಲಿ ಆಗಾಗ ಕರೆಂಟ್ ಹೋಗ್ತಾ ಇದೆ, ಅದು ಸಮಸ್ಯೆ ಆಗ್ತಾ ಇದೆ ಅಂತ ಪತ್ರವನ್ನು ಬರೀಬೇಕು. ಈಗ ನಮ್ಮ ಕೀ ಆನ್ಸರಲ್ಲಿ ಎಷ್ಟು ಇಲ್ಲಿವರೆಗೆ ನಾವು ನೋಡಿದ್ವಿ, ಪ್ಯಾಸೇಜ್ ಆಗಿರ್ಬೋದು, ಎಸ್ಸೆ ರೈಟಿಂಗ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಮೆಸೇಜ್ ರೈಟಿಂಗ್, ಅಡ್ವರ್ಟೈಸ್ಮೆಂಟ್ ರೈಟಿಂಗ್, ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೂಡ ನಮ್ಮ ಕೀ ಆನ್ಸರಲ್ಲಿ ಕೊಟ್ಟಿರ್ತೀನಿ. ಲೆಟರ್ ರೈಟಿಂಗ್ ಕೂಡ ಇಲ್ಲಿದೆ, ನೋಡ್ಬೋದು ನೀವು. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಈಗಾಗಲೇ ನಾನು 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ. ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.